ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಾಳುಗಳನ್ನ ನೆನೆಸಿಟ್ಬಿಟ್ಟು ಕುಕ್ಕರಲ್ಲಿ ಕುದಿಸ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಕಾಳಿನ ಸಾಂಬಾರು ತುಂಬ ಒಳ್ಳೆಯದು. ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅಲ್ವಾ ಕಾಳು. ಹಾಗಾಗಿ ಈ ರೀತಿಯಾಗಿ ನೆನೆಸ್ಕೊಂಡು ನಾವು ಕುಕ್ಕರಲ್ಲಿ ಹಾಕಿಬಿಟ್ಟು ನಾನೀಗ ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಇದು. ಇದರಲ್ಲಿ ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು, ಹಾಗೇ ಬಟಾಣಿ, ಇನ್ನೂ ಯಾವ್ದಾರ ಕಾಳು, ಅಲಸಂದಿ ಹಾಗೇನೆ ಅಲಸಂದಿ ಕೂಡ ಹಾಕಿದ್ದೀನಿ. ಇವಾಗ ಮಧ್ಯಾಹ್ನ ನೆನೆಸಿಟ್ಟಿದ್ದೆ ನಾನು. ರಾತ್ರಿ ಅಷ್ಟೊತ್ತಿಗೆ ನೀಟಾಗಿ ನೆಂದಿದೆ ಇದು. ಇದನ್ನು ಕುಕ್ಕರ್ಗೆ ಒಂದು 3-4 ವಿಷಲ್ ಆಗೋವರೆಗೂ ನೀವು ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ, ಸಾಕಾಗುತ್ತೆ. ಆಮೇಲೆ ಸಾಂಬಾರಲ್ಲಿ ಹೆಂಗೂ ಬೇಯುತ್ತೆ. ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾವು ಡೈರೆಕ್ಟಾಗಿ ಹಸಿದನ್ನು ಹಾಗೆ ನೆನೆಸ್ಕೊಂಡು ನೆನೆ ಹಾಕಿ ತಿನ್ನೋಕ್ಕಾಗಲ್ಲ ಅಲ್ವಾ. ಈ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಮಲ್ಟಿಗ್ರೇನ್ ಅಂತಲೇ ಹೇಳ್ಬೋದು, ತುಂಬ ಒಳ್ಳೆಯದು. ಮಕ್ಕಳಿಗೂ ಇಡಿ, ತುಂಬ ಒಳ್ಳೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ನಾನೀಗ 3 ವಿಷಲ್ ಆಗೋವರೆಗೂ ಕೂಗಿಸ್ಕೊತೀನಿ. ಅದರೊಳಗೆ ನಾನು ಒಂದೆರಡು ಟೊಮ್ಯಾಟೊ, ಒಂದು ಈರುಳ್ಳಿನೂ ಹಾಗೇ ಅದ್ರ ಜೊತೆಗೆ ಮಸಾಲೆನೂ ರೆಡಿ ಮಾಡ್ಕೋಬೇಕೀಗ. ಈ ಕುಕ್ಕರ್ನ ಇಟ್ಬಿಟ್ಟು ನೀವು ಇದಕ್ಕೆ ಹೆಸರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಒಂದು ದೊಡ್ಡ ಲೋಟ ತುಂಬ ಒಂದು ಲೋಟ ಹಾಕಿ ಸಾಕು. ಯಾಕೆ ಅಂತಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕುಕ್ಕರ್ ತುಂಬ ಮೇಲೆಲ್ಲ ನೀರು ಬಂದ್ಬಿಟ್ಟು ಎಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ. ನಾವು ಮಸಾಲೆ ಹಾಕುವಾಗ ನೀರು ಹಾಕ್ತೀವಲ್ವ, ಇದಕ್ಕೆ ನೀರು ಜಾಸ್ತಿ ಹಾಕಬೇಡಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ, ಒಂದು ಕೈ ಅಗಲದಷ್ಟು, ಒಂದು ಅರ್ಧ ಕೈ ಅಗಲದಷ್ಟು ಕೊಬ್ಬರಿನ ಹಾಕಿದ್ದೀನಿ. ಹಾಗೇ ಒಂದು ಅರ್ಧ ಇಂಚು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಕೊಬ್ಬರಿ ಜಾಸ್ತಿ ಹಾಕಬೇಡಿ, ಜಾಸ್ತಿ ಮಸಾಲೆ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಹಾಗೆ ಒಂದು ಅರ್ಧ ಇಂಚು ಚಕ್ಕೆ, ದಾಲ್ಚಿನ್ನಿ ಚಕ್ಕೆ, ಹಾಗೆ ಒಂದು 3 ಲವಂಗ ಹಾಕಿದ್ದೀನಿ. ಹಾಗೇ ಒಂದು 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕಿದ್ದಕ್ಕೆ. ಈರುಳ್ಳಿ ಬಂದ್ಬಿಟ್ಟು ಒಂದು ದೊಡ್ಡ ಈರುಳ್ಳಿಲಿ ಒಂದು ಅರ್ಧ ಈರುಳ್ಳಿ ಹಾಕಿ ಸಾಕು. ಯಾಕಂತಂದರೆ ಹಸಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಒಂಥರ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ. ಈರುಳ್ಳಿ ಅನ್ನೋದು ಫ್ರೈ ಆದ್ರೇ ಯಾವಾಗಲೂ ಚೆನ್ನಾಗಿರೋದು. ಮಸಾಲೆ ನಾವು ಫ್ರೈ ಮಾಡ್ತೀವಿ, ಆದರೂ ಈರುಳ್ಳಿ ಕಮ್ಮಿನೇ ಹಾಕಿ ಪರವಾಗಿಲ್ಲ. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದೆಲ್ಲದನ್ನು ನೀವು ಈಗ ಮಿಕ್ಸಿ ಮಾಡ್ಕೊಳ್ಳಿ ಸಣ್ಣದಾಗಿ. ಇದಕ್ಕೆ ನಾವೀಗ ಖಾರದ ಪುಡಿ 1-2 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳಿ, ಖಾರದ ಪುಡಿ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಳ್ಳಿ. ಅದೆಲ್ಲದೂ ಹಾಕ್ಕೊಂಡು ನೀವು ನೀಟಾಗಿ ಸಣ್ಣಕ್ಕೆ, ತುಂಬ ಸಣ್ಣ ತರಿಯಾಗಿದ್ದರೆ ಸಾಂಬಾರು ಅನ್ನೋದು ಚೆನ್ನಾಗಿರಲ್ಲ. ಸಾರಿಗೆ ಬಂದ್ಬಿಟ್ಟು ಮಸಾಲೆ ನಾವು ಸಣ್ಣದಾಗಿ ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕಿ ನಾವು ಈ ರೀತಿಯಾಗಿ ಮಸಾಲೆ ಮಾಡ್ಕೊಳ್ಳಿ. ಕೊಬ್ಬರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಹೇಳ್ತಾ ಇದ್ದೀನಲ್ಲ. ಕೊಬ್ಬರಿ ಹಾಕಿದ್ರೆ ಮಸಾಲೆ ಅನಿಸಿದ್ರೆ ತಿನ್ನೋಕ್ಕಾಗಲ್ಲ. ಇದನ್ನು ನೀಟಾಗಿ ಇವಾಗ ಪೇಸ್ಟ್ ಮಾಡ್ಕೊಳ್ಳಿ. ಇದು ಇವಾಗ ಪೇಸ್ಟ್ ಆಗಿದೆ ನೀಟಾಗಿ. ಇವಾಗ ಕುಕ್ಕರಲ್ಲಿರೋ ಕಾಳನ್ನು ಬೆಂದಿದೆ, ಒಂದು 3 ವಿಷಲ್ ಹಾಕ್ಸಿದ್ದೀನಿ. ನೀಟಾಗಿ ತುಂಬ ಮೆತ್ತಗೆ ಕುಕ್ಕರ್ ವಿಷಲ್ ಹಾಕ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಫುಲ್ ಬಿಸಿ ಆಗಿಬಿಡುತ್ತೆ ಸಾಂಬಾರು ಆಗೋಷ್ಟರೊಳಗೆ. ಒಂದು 3 ವಿಷಲ್ ಹಾಕ್ಸ್ಕೊಳ್ಳಿ ಸಾಕು, ಇಲ್ಲಾಂದರೆ 1-2 ಆದರೂ ಹಾಕಿಸ್ಕೊಳ್ಳಿ. ಇವಾಗ ನಾವು ಈ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಣ. ಇವಾಗ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 4 ಸ್ಪೂನು ಇಲ್ಲ 5 ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ. ಈ ಸಾಂಬಾರನ್ನ ನೀವು ಇಡ್ಲಿಗಾದರೂ ತಿನ್ಬೋದು, ದೋಸೆಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಅಂತಲೇ, ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಆಲೂಗಡ್ಡೆ ಅದು ಇದೆಲ್ಲ ಹಾಕ್ತೀವಲ್ವ. ಪೂರಿಗೆ ಇಲ್ಲ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿರುತ್ತೆ ಸಾಂಬಾರು ಮಾತ್ರ. ಇವಾಗ ಎಣ್ಣೆ ಹಾಕ್ಬಿಟ್ಟು ನಾವು ಆ್ಯಸ್ ಯೂಶ್ವಲ್ಲು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲದನ್ನು ಹಾಕಿ ಅದೆಲ್ಲ ಒಂದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನೀವು ಏನು ಮಾಡ್ಬೇಕು ಹೇಳಿ. ಏನು ಮಾಡ್ತೀರಾ ಅಂತಂದರೆ, ಫಸ್ಟು ತರಕಾರಿ ಕಟ್ ಮಾಡ್ಕೊಂಡಿರ್ತೀವಿ. ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನಾನು ಮಾಡ್ತಾ ಇರೋದು 1 ಕ್ಯಾರೆಟು, ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕಿ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಮೆತ್ತಗಾಗೋ ತನಕ. ಆಲೂಗಡ್ಡೆ, ಕ್ಯಾರೆಟ್ ಅನ್ನೋದು ಬೇಗ ಬೇಯೋದು, ಸಾಂಬಾರು ಎಷ್ಟು ಕುದಿಸಿದ್ರೂ ಬೇಯಲ್ಲ. ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ಈ ರೀತಿಯಾಗಿ ಮಾಡಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ. ನೀವು ಯಾವಾಗಾದರೂ ಪೂರಿ, ಚಪಾತಿ ಯಾವಾಗಾದರೂ ಮಾಡಿದಾಗ, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಾದರೂ ಚಪಾತಿ ಜೊತೆ, ದೋಸೆ ಜೊತೆ ಕಟ್ಕೊಡ್ಬೇಕಪ್ಪ ಅಂತಂದರೆ ಈ ರೀತಿ ಮಾಡಿದ್ರೆ ನಿಮಗೆ ಅನ್ನಕ್ಕೆ, ಮಧ್ಯಾಹ್ನಕ್ಕೆ ಸಾಂಬಾರಿಗೂ ಆಗೋಗುತ್ತೆ. ಬೆಳಗ್ಗೆ ಟಿಫನ್ನು ಪೂರಿ ಇಲ್ಲ ದೋಸೆ, ಇಡ್ಲಿಗೆ ಯಾವ ಸಾಂಬಾರು ಆಗೋಗುತ್ತೆ. 2 ಮಾಡೋ ಅವಶ್ಯಕತೆ ಇಲ್ಲ ನೀವು. ನೋಡ್ತಾ ಇದ್ದೀರಲ್ಲ, ಫ್ರೈ ಮಾಡಿದ್ದು ಸ್ವಲ್ಪ ಈಗ ಆಲ್ರೆಡಿ ಫ್ರೈ ಆಗಿದೆ ಇದು. ಇದೆಲ್ಲ ಫ್ರೈ ಆದಮೇಲೆ ನೀವು ರುಬ್ಬಿಟ್ಕೊಂಡಿರ್ತೀರಲ್ವ ಮಸಾಲೆನ, ಅದನ್ನು ಹಾಕಿ ಜಾಸ್ತಿ ಅಂತ ಅನ್ಸಿದ್ರೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ.
ಎಷ್ಟು ನೋಡಿಕೊಂಡು ಹಾಕಿ. ಸೊ ಕಾಳು ಕಡಿಮೆ ಇದ್ದರೆ ಕಡಿಮೆ ಮಸಾಲೆ ಹಾಕಿ, ಎಲ್ಲನೂ ಹಾಕೋ ಅವಶ್ಯಕತೆ ಇಲ್ಲ. ಸೊ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಒಂಥರ ತಿನ್ನೋಕ್ಕಾಗಲ್ಲ. ಸೊ ಕೊಬ್ಬರಿ ಜಾಸ್ತಿ ಹಾಕ್ಬಿಟ್ರೆ ಅಂತೂ ಅದೊಂಥರ ಗಂಟ್ಲಲ್ಲೇ ಇದೇನೋ ಅಂತ ಅನಿಸುತ್ತೆ. ಸೊ ಕೊಬ್ಬರಿನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಸೊ ಇದು ಮಸಾಲೆನ ಹಾಕ್ಬಿಟ್ಟು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂದರೆ ಎಲ್ಲ ಹಸಿದ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಸಿದು ಹಾಕಿರೋದಲ್ವ, ಹಂಗಾಗಿ ಅದಕ್ಕೆ ಡೈರೆಕ್ಟಾಗಿ ನೀರು ಸೇರಿಸಿದ್ರೆ ಚೆನ್ನಾಗಿರಲ್ಲ. ಎಣ್ಣೆಲಿ ಫ್ರೈ ಮಾಡಿದ್ರೆ ಆ ಹಸಿ ವಾಸನೆ ಅನ್ನೋದು ಹೋಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ನಮಗೆ. ಸೊ ಇನ್ನು ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಮಡಿಕೆ ಪಾತ್ರೆ, ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಎಕ್ಸಲೆಂಟಾಗಿರುತ್ತೆ ಟೇಸ್ಟ್ ನಿಜವಾಗ್ಲೂ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಮಸಾಲೆ ಫ್ರೈ ಆಗ್ತಾ ಅದು ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಬಿಟ್ಕೊತಾ ಬರುತ್ತೆ. ಸೊ ಎಣ್ಣೆ ಬಿಟ್ಕೊತಾ ಬರುವಾಗ ನೀವು ಸೊ ಕಾಳನ್ನು ಹಾಕಿ ನೀರು ಎಷ್ಟು ಹೆಸ್ರು ಬೇಕೋ, ಎಷ್ಟು ನೀರು ಬೇಕೋ ನಿಮಗೆ ಅಷ್ಟು ನೀರು ಹಾಕಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈಗ ಡ್ಯೂಟಿಗೆ ಹೋಗೋರು ಯಾರಾದರೂ ಪಾಪ ಬೆಳಗ್ಗೆನೇ ಸಾಂಬಾರು ಮಾಡೋಕ್ಕಾಗಲ್ಲ, ಈ ರೀತಿಯಾಗಿ ರಾತ್ರಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಸೊ ಬೆಳಗ್ಗೆನೂ ತಿಂದು ಹೋಗ್ಬೋದು. ಸೊ ಬೆಳಗ್ಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡಿಕೊಂಡು ಏನಾದರೂ ಸಿಂಪಲ್ಲಾಗಿರೋದಾಗ ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ರಾತ್ರಿಗೆ ಸಾಂಬಾರು ಮಾಡಿಟ್ರೆ ಸೊ ನೋಡ್ತಾ ಈಗ ಕಾಳು ಹಾಕ್ಬಿಟ್ಟು ಸ್ವಲ್ಪ ಹಾಗೇ ಫ್ರೈ ಮಾಡಿ. ಸೊ ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ವೇಳೆ ನಿಮಗೆ ಪೂರಿ ಚಪಾತಿಗೆ ಬೇಕು, ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ನಮಗೆ ಅನ್ನಕ್ಕೂ ಟಿಫನ್ಗೂ ಬೇಕು, ಲಂಚ್ಗೂ ಕೂಡ ಬೇಕು ಅಂತಂದರೆ ನೀವು ಸ್ವಲ್ಪ ನೀರು ಒಂದು ಚಂಬಾಗೋವರೆಗೂ ಹಾಕ್ಕೊಳ್ಳಿ. ಸೊ ನೀಟಾಗಿ ಅದು ಸ್ವಲ್ಪ ಮೇಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸಬೇಕಾಗುತ್ತೆ ನೀವು ಇದನ್ನು. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸೊ ಎಲ್ಲ ಸ್ವಲ್ಪ ಸಾರೆಲ್ಲ ಕೊತ್ತ ಕುದಿಯೋ ರೀತಿಯಾಗಿ ಫ್ಲೇಮ್ ಇಡಿ ನೀವು, ಗ್ಯಾಸ್ ಫ್ಲೇಮು. ಸೊ ಇನ್ನೊಂದು ಮೇನ್ ಏನೋ ಮರ್ತ್ಬಿಟ್ಟಿದ್ದೀನಿ ನಾನು, ಹೇಳಿ ನೋಡೋಣ. ಉಪ್ಪು ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಸೊ ಉಪ್ಪು ಕರೆಕ್ಟಾಗಿ ಹಾಕ್ಬಿಟ್ಟು ಸೊ ಈಗ ಕುದೀಲಿ ಸ್ವಲ್ಪ ಸಾಂಬಾರು. ನಾನು ಆ ಕಡೆ ಅನ್ನ ಇಟ್ಟಿದ್ದೀನಿ. ಸೊ ಸಾಂಬಾರು ಆಗೋದ್ರೊಳಗಡೆ ಅನ್ನ ಆಗಿಬಿಡ್ಬೇಕು ಅಂತೇಳಿ ಮುದ್ದೆ ಮಾಡಿ. ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಯಾವುದೇ ಟಿಫನ್ಗಾಗಿದ್ರೂ ತುಂಬ ಸೂಪರಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಹಂಗೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡೋದಲ್ಲ ಫ್ರೆಂಡ್ಸ್, ಪ್ಲೀಸ್ ಮರಿಬೇಡಿ. ಸೊ ಈಗ ಬಿಸಿಯಾಗಿ ಅನ್ನ ಸೊ ಇದು ಸಾಂಬಾರು ಹಾಕ್ಕೊಂಡು ತಿಂತಾ ಇರೋದನ್ನೇ. ಸೊ ಎಲ್ರಿಗೂ ಗುಡ್ ನೈಟ್, ಹ್ಯಾಪಿ ಸಂಡೇ, ಥ್ಯಾಂಕ್ ಯು.